ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ರ ಹಿಂದಿ ವಿಷಯದ ಸಂಪೂರ್ಣ ಕೀ ಉತ್ತರ ನೋಡೋಣ. ಎಷ್ಟು ಸರಿಯಾಗಿವೆ ಎಷ್ಟು ತಪ್ಪಾಗಿ ನೋಡ್ಕೊಳ್ಳಿ. ಜೊತೆ ಕಮೆಂಟ್ ಕೂಡ ಮಾಡಿ ನಿಮಗೆ 80 ಮಾರ್ಕ್ಸಲ್ಲಿ 80 ಅಂಕಕ್ಕೆ ಎಷ್ಟು ಮಾರ್ಕ್ಸ್ ಪಡ್ಕೋತೀರಾ ಅಂತ, ಎಷ್ಟು ಬರ್ತದೆ ಮಾರ್ಕ್ಸ್ ಇವತ್ತಿನ ಎಕ್ಸಾಮ್ನಲ್ಲಿ ಕಮೆಂಟ್ ಮಾಡಿ. ಸೊ ಅಂದಾಜು ಕಮೆಂಟ್ ಮಾಡಿ 80 ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ಒಂದು ಅಂದಾಜು ಕಮೆಂಟ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ದುಡ್ಡನ್ನು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ಬಗ್ಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಅದು ಪೂರೈಸಿದ ಪರೀಕ್ಷೆ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಇರ್ಬೋದು, ಎಲ್ಲ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪರ್ಸೆಂಟ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇವಾಗಲೇ ಬಂದಿದ್ದಾರೆ ಮಾಡ್ಕೊಂಡು ಹೋಗಿ, ಗ್ಯಾರಂಟಿ ಯೂಸ್ ಆಗ್ತದೆ ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಬಂದು 10th ಅವರು ಶೇರ್ ಮಾಡಿಟ್ಟು ಹೇಳಿ ಎಷ್ಟು ಸರಿಯಾಗಿ ಎಷ್ಟು ತಪ್ಪಾಗಿ ಅಂತ ಗೊತ್ತಿರೋದಿಲ್ಲ, ಶೇರ್ ಮಾಡಿಟ್ಟು ಹೇಳಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸೊ ತುಂಬಾ ಈಸಿ ಅಂತ ಅನ್ಕೋತೀನಿ. ಕಮೆಂಟ್ ಮಾಡಿ ಈಸಿ ಟಫ್ ಎತ್ತಾ, ಜೊತೆಗೆ 80 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇದ್ದು, ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ಗಳು ಇದ್ದು. ಈಗ ನಿಮಗೆ ವಿಜ್ಞಾನ ಕೂಡ ಆಗಿರ್ತೀನಿ, ವಿಜ್ಞಾನ ವಿಷಯ ಸೈನ್ಸ್ ವಿಷಯ ಹಾಕಿರ್ತೀನಿ. ಸೊ 50+ ಅಂಕಗಳ ಫಿಕ್ಸ್ ಬರೋ ಪ್ರಶ್ನೆಗಳು ಮತ್ತು ಭಾಷೆ ಮೇಲೆ ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ, ಚಾನಲ್ ಇರ್ತದೆ. ಸೊ 8 ಮಲ್ಟಿಪಲ್ ಇದು. ಒಂದೇ ಕ್ವಶನು, ಸಫಲ್ ಶಬ್ದಕ ವಿಲೋಮ ರೂಪ ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ಅಸಫಲು. ಸಫಲ್ ಅಸಫಲ್. ಇನ್ನು ಕ್ವಶನ್ ನಂಬರ್ 2, ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ. ಆನ್ಸರ್ ನೋಡಿ ಆಪ್ಷನ್ ಬಿ ಶ್ರೀಮತಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, ಪುಸ್ತಕ ಶಬ್ದಕ ಬಹುವಚನ ರೂಪ. ಪುಸ್ತಕ ಅನ್ನೋದು ಪುಸ್ತಕಿ ಆಗ್ತದೆ, ಆಪ್ಷನ್ ಎ ಪುಸ್ತಕೆ. ಇನ್ನು ಕ್ವಶನ್ ನಂಬರ್ 4, ಸಿಕ್ಕನ ಶಬ್ದಕ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ. ಪ್ರಥಮ ಪ್ರೇರಣಾತ್ಮಕ ಕೇಳಿದ್ರು, ನಾನು ಹೇಳಿದೆ ನಿಮಗೆ ನೀನು ಇವೆಲ್ಲ ಕೇಳ್ತಾರೆ ಅಂತ ಆಲ್ಮೋಸ್ಟ್ ರಿಪೀಟ್ ಆಗಿವೆ ನೋಡಿ. ಯಾವುದಾಗ್ತದೆ ಇದು? ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕಾನ ಆಗ್ತದೆ, ಸಿಕಾನ. ಇನ್ನು ಕ್ವಶನ್ ನಂಬರ್ 5, ಪರ್ವತಾವಲಿ ಶಬ್ದ ಮೇ ಸಂಧಿ ಕೇಳಿದ್ರು, ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ ದೀರ್ಘ ಸಂಧಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 6, ಚೌರಾಹ ಶಬ್ದ ಮೇ ಸಮಾಸ ಯಾವುದಾಗ್ತದೆ? ಆಪ್ಷನ್ ಎ ದ್ವಿಗು ಸಮಾಸ. ಇನ್ನು ಕ್ವಶನ್ ನಂಬರ್ 7, ಮೇರೆ 14.5 ಆನೆ ಲಾಯೆ ಹೋ ಇಲ್ಲಿ ಚಿಹ್ನೆ ನೋಡ್ಕೊಳ್ಳಿ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಯಾವುದು? ಮೇರೆ 14.5 ಆನೆ ಲಾಯೆ ಹೋ. ಏನು ಕೊಟ್ಟಿದ್ದಾರೆ ಇಲ್ಲಿ? ಇದೇನಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ವಿಸ್ಮಯಾದಿ ಬೋಧಕ್ ಅಥವಾ ನಿಮಗೆ ಭಾವಸೂಚಿ ಕೊಡ್ತಾರೆ. ಏನು ಕೊಟ್ಟಿದ್ದಾರೆ? ಒಂದೇ ಕೊಟ್ಟಿದ್ದಾರೆ. ಏನು? ವಿಸ್ಮಯಾದಿ ಬೋಧಕ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಸ್ಮಯಾದಿ ಬೋಧಕ್ ಅಥವಾ ಭಾವಸೂಚಿ ಕೊಟ್ಟರು ಅದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಏನಾದ್ರು? ಆಪ್ಷನ್ ಡಿ ಒಂದೇ ಕೊಟ್ಟಿದ್ದಾರೆ, ಅದೇ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, ಟೊಮಾಟೊ ಭೋಜನ್ ಡ್ಯಾಶ್ ಅವಶ್ಯಕ ಅಂಗ ಬನ್ ಗಯಾ ಹೈ. ರಿಕ್ತ ಸ್ಥಾನ ಮೇ ಸಹಿ ಕಾರಕ ಚಿಹ್ನೆ ಹೋಗ. ಕಾರಕವನ್ನು ಕೇಳಿದ್ರು, ಸರಿಯಾದ ಉತ್ತರ ಆಪ್ಷನ್ ಕಾ ಬರ್ತದೆ, ಆಪ್ಷನ್ ಸಿ ಕಾ ಬರ್ತದೆ. ಟೊಮಾಟೊ ಭೋಜನ್ ಕಾ ಆಗ್ತದೆ, ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ. ಇನ್ನು ಸೆಕೆಂಡ್ ಮೇನು 125 ಕ್ವಶನು 4 ಮಾರ್ಕ್ಸ್ಗೆ, ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಕ್ವಶನ್ ನಂಬರ್ 9, ಶಂಶುದ್ದೀನ್ ಚಚೇರಿ ಬಾಯಿ ಆದರೆ ಜಲಾಲುದ್ದೀನ್ ಅನ್ನೋದು ಏನಾಗ್ತದೆ? ಜೀಜಾ ಆಗ್ತದೆ. ಕ್ವಶನ್ ನಂಬರ್ 10, ಮಕಾನ್ ಕಿ ಛತ್ ಏನಿದೆ? ಮಚ್ಲಿ ಕಿ ಫೀಟ್ ಜೈಸಿ. ಮಕಾನ್ ಕೆ ಸ್ತಂಭ ಕೇಳಿದರೆ ಏನಿದು? ಹಾತಿ ಕೆ ಫೈರ್ ಜೈಸೆ ಅಥವಾ ಹಾತಿ ಕೆ ಫೈರ್ ಜೈಸೆ. ಇನ್ನು ಕ್ವಶನ್ ನಂಬರ್ 11, ಗೊಮ್ಮಟೇಶ್ವರ್ ಕಿ ಪ್ರತಿಮಾ ಶ್ರವಣ ಬೆಳಗೋಳ್. ಇನ್ನು ಗೋಲ ಗುಂಬಜು ವಿಜಯಪುರ್ ಅಥವಾ ಬಿಜಾಪುರ್ ಬರೋದು ಸರಿಯಾದ ಉತ್ತರ. ವಿಜಯಪುರ ಒಂದೇ, ಬಿಜಾಪುರ ಕೂಡ ಒಂದೇ, ಬಿಜಾಪುರ್. ಇನ್ನು ಕ್ವಶನ್ ನಂಬರ್ 12, ಸಂತ್ ಕಾ ಸ್ವಭಾವ್ ಹಂಸ್ ಕೆ ಸಮಾನ್, ಮುಖಿಯಾ ಕಾ ಸ್ವಭಾವ್ ಮುಖ್ ಕೆ ಸಮಾನ್ ಆಗ್ತದೆ. ನೆಕ್ಸ್ಟು ಮೂರನೇ ಮೇನು, ನಿಮ್ನಲಿಖಿತ ಪ್ರಶ್ನೋं के उत्तर एक पूर्व अंक में लिखिए. ಒಂದು ಪ್ರಶ್ನೆ ಟೋಟಲ್ 4 ಆಗಿದ್ದು, ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಕ್ವಶನ್ ನಂಬರ್ 13 ನೋಡಿ, 13ನೇ ಪ್ರಶ್ನೆ, ಲೇಖಕ್ ಕೋ ಕ್ಯಾ ನಜರ್ ಆಯಾ. ತುಂಬ ಈಜಿ ಕ್ವಶನು. ಲೇಖಕ್ ಕೋ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯಾ. ಕ್ವಶನ್ ನಂಬರ್ 14, दोनों दोस्तों ने क्या तय किया. दोनों दोस्तों ने मकान बनाना तय किया. इನ್ನು क्वेश्चन नंबर 15, आज मनुष्य का यान कहाँ जा रहा है. आंसरो आज मनुष्य का यान गगन में जा रहा है. क्वेश्चन 16, बालकृष्ण का रंग कैसा था. ಆನ್ಸರ್ ನೋಡಿ, ಬಾಲಕೃಷ್ಣ ಕಾ ರಂಗ ಕಾಲ ಅಥವಾ ಏನದು? ಕಾಲ ಅಂತ ಬರೋದು ಸರಿಯಾದ ಉತ್ತರ, ಶ್ಯಾಮ್ ಬರೋದು ಸರಿಯಾದ ಉತ್ತರ, ಕಾಲರ್ ಶ್ಯಾಮ್. क्वेश्चन नेक्स्ट मेनू 4th मेनू, निम्नलिखित प्रश्नों के उत्तर 2-3 वाक्य में उत्तर लिखिए.
ಎರಡು 8 ಪ್ರಶ್ನೆ ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ನೀವು ಎಷ್ಟು ಬರಬೇಕಿತ್ತು? 8 ಪ್ರಶ್ನೆ ಬರಬೇಕಾಗಿತ್ತು. ಕ್ವಶನ್ ನಂಬರ್ 17 ನೋಡಿ. ಆಶಿಮಾಜಿ ಅಬ್ದುಲ್ ಕಲಾಂ ಕೋ ಕಾನೆ ಮೇ ಕ್ಯಾ ಕ್ಯಾ ದೇತಿ ಥಿ? ಆನ್ಸರ್ ಇದೆ, ವಿಡಿಯೋ ಪಾಸ್ ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ನೀವು ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 18 ಕಾಶ್ಮೀರಿ ಸೇಬ್ ಪಾಟ್ ಸೆ ಕ್ಯಾ ಸಿಕ್ ಮಿಲ್ತಿ ಹೈ? ಆನ್ಸರ್ ಇದೆ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 19 चप्पलें के चोरी होने पर ईमानदार डेलीगेट ने क्या सुझाव दिया? 20 कलेक्टर साहब ने बाल शक्ति टोली की प्रशंसा क्यों की? 21 बलराम के प्रति बालकृष्ण की शिकायतें क्या थी? 22 नोड़ी प्रकृति पर सर्वत्र है विजयी पुरुष आसीन, इस पंक्ति का आशय समझाइए. 23 टाइटन के बारे में लिखिए अथवा क्वेश्चन. ಶನಿ ಏಕ್ ಸುಂದರ ಗ್ರಹ ಕೈಸೆ? ತುಂಬ ಈಸಿ ಇತ್ತು. ಇನ್ನು ಅಥವಾ ಕ್ವಶನ್ ಕೊಟ್ಟಿದ್ದಾರೆ ನಿಮಗೆ, ಅದು ಆನ್ಸರ್ ಇದೆ ನೋಡ್ಕೊಳ್ಳಿ. 24 सत्य की शक्ति के बारे में महात्मा गांधी जी का कथन क्या है? और क्वेश्चन नागरिक के कर्तव्य के बारे में अकुल के क्या विचार है? ಇನ್ನು ಅಥವಾ ಕ್ವಶನ್ ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು ನಿಮ್ನಲಿಖಿತ ಪ್ರಶ್ನೋं के उत्तर 3-4 वाक्य में लिखिए. 3 अंक 90 ಪ್ರಶ್ನೆ ಟೋಟಲ್ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಪ್ರತಿಯೊಂದಕ್ಕೂ 3 ಅಂಕ, ಟೋಟಲ್ 9 ಪ್ರಶ್ನೆ ಬರಬೇಕಾಗಿತ್ತು. 25 ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿए. ತುಂಬ ಈಸಿ ಕ್ವಶನು, ಆಲ್ಮೋಸ್ಟ್ ಬರೆದು ಅನ್ಕೋತೀನಿ. ಇನ್ನು 26 सोशल नेटवर्किंग के बारे में लिखिए, सोशल नेटवर्किंग. इನ್ನು 27 धीरज सक्सेना ने घर में रोबोट रखने का निर्णय क्यों लिया? आंसर नोड्ಕೊಳ್ಳಿ. 28 दक्षिणी शिखर पर चढ़ने समय बचेंद्र ने अनुभव के बारे में बताइए, बचेंद्र के अनुभव. 29 कर्नाटक की प्राकृतिक सुषमा नयन मनोहर है कैसे? स्पष्ट कीजिए. कर्नाटक की प्राकृतिक सुषमा नयन मनोहर है ಕೇಳಿದರೆ, ಇದು ಕೂಡ ತುಂಬಾ ಈಸಿ ಕ್ವಶನು. 30 मातृभूमि की विशेषताओं का परिचय दीजिए. मातृभूमि का विशेषता ಕೇಳಿದರೆ ನೋಡ್ಕೊಳ್ಳಿ, ಆನ್ಸರ್ ಇದೆ. ಇನ್ನು 31 समय की पहचान कविता की अंतिम 4 पंक्तियों का आशय स्पष्ट कीजिए. ನೋಡಿ, समय की पहचान लास्ट 4 पंक्ति ಕೇಳಿದರೆ, कविता की अंतिम 4 पंक्ति ಅಂದರೆ 4 पंक्तियों का आशय स्पष्ट कीजिए. ನೋಡ್ಕೊಳ್ಳಿ, ಇಷ್ಟು ಪಾಯಿಂಟ್ಸ್ನ ಬರಬೇಕಾಗಿತ್ತು. ಇನ್ನು 32 ಕೊಟ್ಟಿದ್ದು ತುಂಬಾ ಈಸಿ ಇತ್ತು. निम्नलिखित दोहे का भावार्थ अपने शब्दों में लिखिए. ಯಾವ್ದು ಕೊಟ್ಟಿದ್ರು? ಮುಖ್ಯ ಮುಖ ಸೋಚಾಯಿಯೇ ಕಾನಪಾನ ಕೋ ಏಕ ಇನ್ನು ಕೊಟ್ಟಿದ್ರು. ಆಲ್ಮೋಸ್ಟ್ ಈಸಿ ಇತ್ತು, ಬರಬೇಕಾಗಿತ್ತು. ಆನ್ಸರ್ ನೋಡ್ಕೊಳ್ಳಿ. ನಂತರ 33 ಗದ್ಯಾಂಶ ನೋಡಿ, ಕನ್ನಡ ಅನುವಾದ ಅಥವಾ ಇಂಗ್ಲೀಷ್ ಅನುವಾದ. ಕನ್ನಡ ಅನುವಾದ ನೋಡ್ಕೊಳ್ಳಿ. ಗದ್ಯಾಂಶ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ कीजिए. ಏನಾಗ್ಬೋದು ನೋಡಿ ಕನ್ನಡದಲ್ಲಿ? ಅಪ್ಪನ ದಿನಚರಿ ಬೆಳಗಿನ ಜಾವ 4 ಗಂಟೆಗೆ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತಿತ್ತು. ಪ್ರಾರ್ಥನೆಯ ನಂತರ ಅವರು ತಮ್ಮ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು. ತೋಟವು ಮನೆಯಿಂದ ಸುಮಾರು 4 ಮೈಲು ದೂರದಲ್ಲಿತ್ತು. ನಂತರ ನೆಕ್ಸ್ಟ್ ಮೇನು ನಿಮ್ನಲಿಖಿತ ಪ್ರಶ್ನೋं के उत्तर 5 वाक्य में लिखिए. 4 ಪ್ರಶ್ನೆ ಟೋಟಲ್ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಸೊ ಈಸಿ ಇತ್ತು ಅನ್ಕೋತೀನಿ. 34 बसंत एक स्वाभिमानी और ईमानदार लड़का है कैसे? बताई. ತುಂಬಾ ಈಸಿ. ಅಥವಾ ಬಸಂತ್ ಏಕ್ ईमानदार लड़का कैसे ಕೂಡ ಆನ್ಸರ್ ಒಂದೇ, ಮತ್ತು ಸ್ವಾಭಿಮಾನಿ और ईमानदार ಕೂಡ ಒಂದೇ ಕ್ವಶನು. ಓಕೆ, और ಕ್ವಶನ್ ಕೊಟ್ಟಿದ್ರು पंडित राजकिशोर के व्यक्तित्व का परिचय दीजिए. ಇದು ಕೂಡ ತುಂಬಾ ಈಸಿ, ಬರಿಬೋದಾಗಿತ್ತು 4 ಮಾರ್ಕ್ಸ್ಗೆ. ಓಕೆ, ಆನ್ಸರ್ ನೋಡ್ಕೊಳ್ಳಿ, 2 ಆನ್ಸರು. ಇನ್ನು 35 ಹೇಳಿದ್ರೆ ನಿಮಗೆ असफलता ಕೇಳಿಕರ್ತ ಅಂತ ಕೇಳಿದೆ ನೋಡಿ. असफलता एक चुनौती है, इसे स्वीकार करो, क्या कभी रह गए, देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇದಾದ್ಮೇಲೆ ನೆಕ್ಸ್ಟ್ ಒಂದು ಪ್ಯಾಸೇಜ್ ಇತ್ತು, ಗದ್ಯಾಂಶ ಇತ್ತು 4 ಮಾರ್ಕ್ಸ್ಗೆ. ತುಂಬಾ ಈಸಿ ಇತ್ತು ಅನ್ಕೋತೀನಿ. ಈಸಿ ಇತ್ತು, ಮೇಲೆ ಆಸಕ್ತದೆ, ನೋಡ್ಬಿಟ್ಟು ಬರೋದಷ್ಟೇ. ಡೋಂಟ್ ವರಿ, ಸ್ವಲ್ಪ ಮಿಸ್ಟೇಕ್ ಆದರೂ ಕೊಡ್ತಾರೆ ಮಾರ್ಕ್ಸು. ನಂತರ ಆನ್ಸರ್ ನೋಡ್ಕೊಳ್ಳಿ. ಅ ಇ 4 ಆನ್ಸರ್ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮೇನಿತ್ತು ಯಾವುದು? ಏನು ಕೊಟ್ಟಿದ್ರು? ನಿಬಂಧ ಕೊಟ್ಟಿದ್ರು. ನಿಬಂಧ ಅಂದರೆ ಪ್ರಬಂಧವನ್ನು ಕೊಟ್ಟಿದ್ರು. ಟೋಟಲಾಗಿ 4 ಮಾರ್ಕ್ಸ್ಗೆ ಇತ್ತು. ಇಲ್ಲಿ ಚಾಯ್ಸ್ ಕೊಟ್ಟಿದ್ರು ಕರ್ನಾಟಕ ವೈಭವ್, ಇಂಟರ್ನೆಟ್ ಕಾ ಯೋಗದಾನ್, ಸ್ತ್ರೀ ಶಿಕ್ಷಾ ಕಾ ಮಹತ್ವ. ಇಂಟರ್ನೆಟ್ ಕೊಟ್ಟಿತ್ತು ನೋಡಿ, ಹೇಳಿದ್ರೆ ನಿಮಗೆ ಇಂಟರ್ನೆಟ್ ಕೇಳ್ತಾರಂತ ಕೇಳಿದಾರೆ ನೋಡಿ. ಸೋನಲಿಸಮ್ ಕೂಡ ಕೇಳ್ತಾರೆ. ಜನಸಂಖ್ಯೆ ನೋಡ್ಕೊಳ್ಳಿ, ಇಂಟರ್ನೆಟ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನೂ ಕೂಡ ಇಂಪಾರ್ಟೆಂಟ್ ಕೊಡ್ತೀನಿ, ಅವಾಗ ನೋಡ್ಕೊಳ್ಳಿ ತಪ್ಪದೆ. ಸೊ ನೋಡ್ಕೊಳ್ಳಿ, ಇಂಟರ್ನೆಟ್ ಕಾ ಯೋಗದಾನ್ ಪ್ರಸ್ತಾವನೆ ಹಾಕಬೇಕು, ಆಮೇಲೆ ಅರ್ಥ ಬರಬೇಕು, ಲಾಭ, ಆಮೇಲೆ ಉಪಸಂಹಾರ, ಅರ್ಥ ಆಯ್ತಾ? ಎಷ್ಟು ಬರಬೇಕು. ನಂತರ ಸ್ತ್ರೀ ಶಿಕ್ಷಾ ಕಾ ಮಹತ್ವ, ಪ್ರಸ್ತಾವನಾ ಇದೇ ರೀತಿ ಬರಬೇಕು. ಓಕೆ, ಪ್ರತಿಯೊಂದು ಆನ್ಸರ್ ನೋಡ್ಕೊಳ್ಳಿ. ಸೊ ಪ್ರಸ್ತಾವನ ಉಪಸಂಹಾರ ಹಾಕಲೇಬೇಕು. ಸೊ ಅದು ಕೂಡ ಮಾಡ್ತದೆ, ಬಿಡೋಕೋವಿ ನೆಕ್ಸ್ಟ್ ಟೈಮು. ನಂತರ ಏನು ಕೊಟ್ಟಿದ್ರು? ಪತ್ರಲೇಖನ ಕೊಟ್ಟಿದ್ರು. ಪತ್ರಲೇಖನ ನಿಮ್ನಲಿಖಿತ ವಿಷಯಕ್ಕೆ ಬಾರಿ ಮೇ ಪತ್ರ ಲಿಖಿ. ಟೋಟಲಾಗಿ 5 ಮಾರ್ಕ್ಸ್ಗೆ 2 ಕೊಟ್ಟಿದ್ರು. ಚುಟ್ಟಿ ಪತ್ರ ಕೂಡ ಕೊಟ್ಟಿದ್ರು ಮತ್ತು ವೈಯಕ್ತಿಕ ಪತ್ರ ಕೊಟ್ಟಿದ್ರು.
कोई भी कारण देते हुए अपने प्रधान अध्यापक के नाम पत्र लिखिए। अब इन्हों अतो क्वेश्चन अपनी परीक्षा की तैयारी के बारे में बताते हुए अपने पिताजी को पत्र लिखिए। ನೋಡ್ಕೊಳ್ಳಿ ಯಾವ್ದು ಹಾಕಬೇಕು, ಚುಟ್ಟಿ ಪತ್ರ ಪ್ರೇಷಕು, ಆಮೇಲೆ ಸೇವಾ ಮೇ ಪೂಜ್ಯ ಗುರೂಜಿ ಇನ್ನು ವಿಷಯ ಚುಟಿಕೆಯಲ್ಲಿ ಪ್ರಾರ್ಥನಾ ಪತ್ರ. ಇದರಿಂದ ಏನಲ್ಲ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವ್ದು ಹೇಳಿದರೆ ಆರ್ತಿ ಪದ್ಧತಿ ಸಾಕು. ಇದೆ ಅಂತ ಹೇಳೋಕ್ಕಲ್ಲ, ನಿಮ್ಮ ಶಾಲೆಯಲ್ಲಿ ಯಾವ್ದು ಹೇಳಿದರೆ ಅದೇ ಬರೀರಿ. ಓಕೆ, ಧನ್ಯವಾದ. ಕೆ7. ಸೊ ಎಷ್ಟು ಏನು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಎಲ್ಲ ಕ್ವಶನ್ಗಳನ್ನು. ಸೊ ನೋಡ್ಕೊಳ್ಳಿ, ಅನಾಲಿಸಿಸ್ ಮಾಡ್ಕೊಂಡು ರಿಪೀಟ್ ಆಗ್ತಾ ಇರ್ತವೆ. ಮತ್ತು ಕಮೆಂಟ್ ಕೂಡ ಮಾಡಿ ನಿಮಗೆ 80 ಮಾರ್ಕ್ಸ್ಗೆ ಎಷ್ಟು ಬರ್ತವೆ ಅಂತ ಒಂದು ಅಂದಾಜು ಕಮೆಂಟ್ ಮಾಡಿ. ನೋಡಿ ಗೊತ್ತಿರೋದಿಲ್ಲ ಅಂದಾಜು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಈಗ ನಿಮಗೆ ನಾ ಇಡುವ ವಿಜ್ಞಾನ ವಿಷಯಕ್ಕೆ ಕೂಡ ಹಾಕಿರ್ತೀನಿ. ವಿಜ್ಞಾನ ವಿಷಯಕ್ಕೆ ಎಲ್ಲ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅಷ್ಟೇ ಅಲ್ಲದೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ ಹಾಕಿರ್ತೀನಿ. ಚಾನಲ್ ಇವತ್ತೇ ಹಾಕಿರ್ತೀನಿ, ನೋಡ್ಕೊಳ್ತಾ ಪದೇ ಆರಾಮಾಗಿ ಪಾಸ್ ಆಗ್ತೀರಾ ಮತ್ತು ಸ್ಕೋರಿಂಗ್ ಕೂಡ ಮಾಡ್ಕೋತೀರಾ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.